ಈಗ ಬಹಳ ಚರ್ಚಿತವಾದಂತಹ ಸುದ್ದಿ ಅಂತಂದ್ರೆ ಅದು ಲಾರಿ ಮಾಲೀಕರ ಸಂಘದ ಮುಷ್ಕರ ವಿಚಾರ. ಪಡಿತರ ಸಾಗಾಣಿಕೆ ವೆಚ್ಚವನ್ನ ಸರ್ಕಾರ ಪಾವತಿಸೇ ಇಲ್ಲ. ಸರ್ಕಾರದಿಂದ 2082.99 ಕೋಟಿ ಬಿಡುಗಡೆಯಾಗಿತ್ತು ಲಾರಿ ಮಾಲೀಕರಿಗೆ. ಕೊನೆಗೂ ಸರ್ಕಾರದಿಂದ ಹಣ ಬಿಡುಗಡೆಯಾಗಿದೆ. ಪಡಿತರ ಸಾಗಿಸಿದ್ದಕ್ಕಾಗಿ ಪಾವತಿ ಮಾಡಬೇಕಾಗಿದ್ದಂತಹ ಹಣ ಅದು ಫೆಬ್ರವರಿಯಿಂದ ಮೇವರೆಗಿನ ಸಾಗಾಣಿಕಾ ವೆಚ್ಚ. ಅದಕ್ಕಾಗಿಯೇ ಆ ಹಣ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ ಅಂತ ಮುಷ್ಕರಕ್ಕೆ ಮುಂದಾಗಿತ್ತು. ಈಗ ಬಿಡುಗಡೆಯಾಗಿದೆ 2082.99 ಕೋಟಿ ಸರ್ಕಾರದಿಂದ ಪಾವತಿ ಮಾಡಬೇಕಾಗಿದ್ದಂತಹ ಪಡಿತರ ಸಾಗಿಸೋದಕ್ಕೆ ಕೊಡಬೇಕಾಗಿದ್ದಂತಹ ಬಾಕಿ ಹಣವನ್ನು ಕೊನೆಗೂ ಸರ್ಕಾರ ಬಿಡುಗಡೆ ಮಾಡಿದೆ. ಲಾರಿ ಮಾಲೀಕರು ಸ್ಪಷ್ಟಪಡಿಸಿದ್ರು, ಹಣ ಬಿಡುಗಡೆಯಾಗಬೇಕು, ಭರವಸೆ ಮಾತುಗಳಷ್ಟೇ ಸಾಲದು, ಅದು ಕೈಗೆ ಬಂದ ಮೇಲಷ್ಟೇ ನಾವು ಮುಷ್ಕರ ನಿಲ್ಲಿಸ್ತೀವಿ ಅಂತ. ಕೊನೆಗೂ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ. ನಿನ್ನೆಯಿಂದ ಮುಷ್ಕರ ಜಾರಿಯಲ್ಲಿತ್ತು. ಈಗಾಗಲೇ ಸಚಿವರು ಕೂಡ ಮಾತನಾಡಿದ್ರು, ಭರವಸೆಯನ್ನು ಕೊಟ್ಟಿದ್ರು. ಆದರೆ ಭರವಸೆಯ ಮಾತುಗಳು ಸಾಕಾಗಲ್ಲ. ಯಾಕಂದರೆ ಕಳೆದ 3-4 ತಿಂಗಳಿಂದ ನಮಗೆ ಹಣ ಪಾವತಿಯಾಗಿಲ್ಲ. ಬಾಕಿ ಹಣ ಉಳಿಸ್ಕೊಂಡು ಈ ರೀತಿ ಸಾಗಾಟ ಮಾಡಬೇಕು ಅಂದರೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರು ಲಾರಿ ಮಾಲೀಕರು. ಈಗ ಅವರ ಒತ್ತಡಕ್ಕೆ ಮಣಿದಂತಹ ಸರ್ಕಾರ ಕೊನೆಗೂ ಬಿಡುಗಡೆ ಮಾಡಿದೆ. ಫೆಬ್ರವರಿಯಿಂದ ಮೇವರೆಗಿನ ಸಾಗಾಣಿಕಾ ವೆಚ್ಚವನ್ನು ಕೊಡಲಾಗಿದೆ. ಸಾಗಾಣಿಕಾ ವೆಚ್ಚವನ್ನು ಸರ್ಕಾರ ಪಾವತಿ ಮಾಡಿದೆ. ಹಣವನ್ನೇ ಬಿಡುಗಡೆ ಮಾಡದೆ ನಾವು ಹೇಗೆ ಸಾಗಾಟ ಮಾಡೋದಕ್ಕಾಗತ್ತೆ, ಎಲ್ಲಿಂದ ಹಣ ತರಬೇಕು, ನಮಗೆ ಡೀಸೆಲ್ ವೆಚ್ಚ ಆದರೂ ಬೇಡವಾ ಅಂತ ಪ್ರಶ್ನೆ ಮಾಡಿದ್ರು ಲಾರಿ ಮಾಲೀಕರು. ಅಂತೂ ಸರ್ಕಾರ ಮುಷ್ಕರಕ್ಕೆ ಮಣಿದು ಈಗ ಹಣ ಬಿಡುಗಡೆ ಮಾಡಿದೆ. ಜುಲೈನಲ್ಲಿ ಅನ್ನಭಾಗ್ಯದ ಅಕ್ಕಿ ತಲುಪಿಸೋದಕ್ಕೆ ನಮ್ಮ ಹತ್ರ ಸಾಧ್ಯ ಆಗಲ್ಲ. ನಾವು ಬಾಕಿ ಹಣ ಕೊಡೋವರೆಗೂ ಕೂಡ ಲಾರಿಯನ್ನು ಮುಂದೆ ಸಾಗಿಸಲ್ಲ ಅಂತ ಪಟ್ಟು ಹಿಡಿದು ಕುಳಿತರು ಲಾರಿ ಮಾಲೀಕರು. ಹಾಗಾಗಿ ಕೊನೆಗೂ ಸರ್ಕಾರ ಮಣಿದು ಹಣ ಬಿಡುಗಡೆ ಮಾಡಿದೆ. ಪಡಿತರ ಸಾಗಿಸಿದಂತಹ ಹಣ ಈಗ ಬಿಡುಗಡೆಯಾಗಿರೋದು. ಈಗ ಮುಷ್ಕರ ವಾಪಸ್ಸಾಗುತ್ತಾ ಅನ್ನೋದು ಕುತೂಹಲ. ಇನ್ನು ಪಡಿತರ ಸಾಗಿಸಿದ್ದ ಹಣ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ಹಣ ಬಿಡುಗಡೆ ಆಗಿದ್ದಕ್ಕೆ ಇದೀಗ ಲಾರಿ ಮಾಲೀಕರು ಮುಷ್ಕರವನ್ನ ಕೈಬಿಟ್ಟಿದ್ದಾರೆ. ಫೆಬ್ರವರಿಯಿಂದ ಮೇವರೆಗಿನ ಪಡಿತರ ಸಾಗಾಣಿಕೆ ವೆಚ್ಚವನ್ನ ಇದೀಗ ಸರ್ಕಾರ ಭರಿಸಿದೆ. ಅನ್ನಭಾಗ್ಯ ಅಕ್ಕಿ ಸಪ್ಲೈ ಮಾಡುವ ಲಾರಿ ಮುಷ್ಕರಕ್ಕೆ ಬ್ರೇಕ್ ಬಿದ್ದಿದೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಮುಷ್ಕರವನ್ನ ಶುರು ಮಾಡಿದ್ರು ಲಾರಿ ಮಾಲೀಕರು. ಲಾರಿ ಮುಷ್ಕರ ವಾಪಸ್ ಪಡೆದಿದ್ದಾರೆ ರಾಜ್ಯ ಲಾರಿ ಮಾಲೀಕರ ಸಂಘ. ಏನು 2,000ಕ್ಕೂ ಅಧಿಕ ಕೋಟಿ ಹಣವನ್ನ ಸರ್ಕಾರ ಬಾಕಿ ಉಳಿಸ್ಕೊಂಡಿತ್ತು. ಅದು ಪಾವತಿ ಆಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾವು ಪಡಿತರ ಅಕ್ಕಿಯನ್ನ ಸಾಗಾಟ ಮಾಡುವಂತಹ ಲಾರಿಗಳನ್ನ ತೆಗೆಯೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಲೋಡ್ ಆದಂತಹ ಲಾರಿಗಳು ಕೂಡ ನಿಂತಲ್ಲೇ ನಿಂತಿದ್ವು. ಈಗ ಸರ್ಕಾರ ಈ ಪಡಿತರ ಹಣವನ್ನ ಸಾಗಾಟ ಮಾಡುವ ವೆಚ್ಚವನ್ನ ಉಳಿಸ್ಕೊಂಡಿದ್ದಕ್ಕೆ ಅದರ ಎಫೆಕ್ಟ್ ಹೇಗಾಗಿತ್ತು ಅಂದ್ರೆ, ಲಾರಿ ಮಾಲೀಕರು ಹಮಾಲಿಗಳಿಗೂ ಕೂಡ ಸಂಬಳ ಕೊಟ್ಟಿರಲಿಲ್ಲ. 2-3 ತಿಂಗಳಿಂದ ಹಮಾಲಿಗಳು ಕೂಡ ಸಂಬಳ ಇಲ್ಲದೆ ಅವರ ಜೀವನವೂ ಕೂಡ ದುಸ್ತರವಾಗಿತ್ತು. ತಿಂಗಳಿಗೆ 20,000-30,000 ರೂಪಾಯಿ ನಮ್ಗೆ ಸಿಗಬೇಕಿತ್ತು. ಮಕ್ಕಳ ವಿದ್ಯಾಭ್ಯಾಸ, ಫೀಸು, ಮನೆ ಖರ್ಚು ಅಂತ ಹೇಳಿ ಹಮಾಲಿಗಳು ಕೂಡ ಕಂಗಾಲಾಗಿದ್ರು. ಲಾರಿ ಮಾಲೀಕರಿಗೂ ಕೂಡ ಅವರದ್ದೇ ಆದ ಒಂದಷ್ಟು ಸಮಸ್ಯೆಗಳಿತ್ತು. ಅದೆಲ್ಲವನ್ನ ಹೊತ್ಕೊಂಡು ನಾವು ಪಡಿತರ ಅಕ್ಕಿಯನ್ನ ಯಾವ್ಯಾವ ಭಾಗಕ್ಕೆ ಸಾಗಾಟ ಮಾಡಬೇಕು ಅಲ್ಲಿಗೆ ಸಾಗಾಟ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಏನು ಪಾವತಿ ಆಗಬೇಕು ಆ ಹಣವನ್ನ ರಾಜ್ಯ ಸರ್ಕಾರ ಎಷ್ಟು ಬೇಗ ಪಾವತಿ ಮಾಡುತ್ತೋ ಅಷ್ಟು ಒಳ್ಳೆಯದು ಅಂತ ಹೇಳಿ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಇದೀಗ ಸರ್ಕಾರ ಲಾರಿ ಮುಷ್ಕರವನ್ನ ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಏನು ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂದ್ರೆ, ಬಾಕಿ ಉಳಿಸ್ಕೊಂಡಿದ್ದಂತಹ ಹಣವನ್ನ ಬಿಡುಗಡೆ ಮಾಡಿದೆ. ಹಣ ಬಿಡುಗಡೆ ಆಗಿದ್ದಕ್ಕಾಗಿ ಈಗ ಲಾರಿ ಮಾಲೀಕರು ಮುಷ್ಕರವನ್ನ ಕೈಬಿಟ್ಟಿರೋದು. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಕಿರಣ್ ಸೂರ್ಯ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಲಾರಿ ಮಾಲೀಕರಿಗೆ ಕೊಡಬೇಕಾಗಿದ್ದಂತಹ ಬಾಕಿ ಈಗ ಪಾವತಿಯಾಗಿದೆಯಾ? ಎಷ್ಟು ಅವ್ರು ಕೇಳಿದ್ರು, ಎಷ್ಟು ಕೊಡಲಾಗಿದೆ? ಮುಷ್ಕರ ವಾಪಸ್ ಪಡ್ಕೊಂಡಿದ್ದಾರೆ ಅಂತಂದ್ರೆ ಸಮಾಧಾನ ಆಗಿದಾರಾ ಅಂತ? ಹೌದು ಪ್ರತಿಮಾ, ಈಗಾಗಲೇ ಕೂಡ ನಿನ್ನೆ ಮಧ್ಯರಾತ್ರಿಯಿಂದಲೇ ಕೂಡ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘ, ಅಂದ್ರೆ ಏನು ಅನ್ನಭಾಗ್ಯದ ಅಕ್ಕಿಯನ್ನ ಸಪ್ಲೈ ಮಾಡ್ತಿದ್ದಂತಹ ಲಾರಿ ಮಾಲೀಕರಿದ್ರು, ಅವರು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ರು. ಅವರಿಗೆ ರಾಜ್ಯ ಸರ್ಕಾರದಿಂದ 260 ಕೋಟಿಯಷ್ಟು ಹಣ ಬಿಡುಗಡೆ ಆಗ್ಬೇಕಿತ್ತಂದ್ರೆ 5-6 ತಿಂಗಳಿನಿಂದಲೂ ಕೂಡ ಅವರಿಗೆ ಬರಬೇಕಾಗಿದ್ದಂತಹ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರಲಿಲ್ಲ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಮುಷ್ಕರಕ್ಕೆ ಮುಂದಾಗಿದ್ರು. ಇವತ್ತು ನಿನ್ನೆ ಕೂಡ ಟಿವಿ9 ಜೊತೆಯಲ್ಲಿ ಆಹಾರ ಸಚಿವರು ಮುನಿಯಪ್ಪನವರು ಮಾತಾಡಿದಂತ ಸಂದರ್ಭದಲ್ಲಿ 2 ದಿನಗಳ ಒಳಗಾಗಿ ಲಾರಿ ಮಾಲೀಕರಿಗೆ ಬಿಡುಗಡೆ ಮಾಡಬೇಕಾಗಿದ್ದಂತ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ರಾಜ್ಯ ಲಾರಿ ಮಾಲೀಕರ ಸಂಘ
ನಮ್ಮ ಅಕೌಂಟಿಗೆ ಹಣ ಬರಬಹುವರೆಗೂ ನಾವು ನಮ್ಮ ಮುಷ್ಕರವನ್ನು ವಾಪಸ್ ಪಡೆಯೋದಿಲ್ಲ ಅನ್ನುವಂತ ಒಂದು ಪಟ್ಟನ್ನ ಕೂಡ ಹಿಡಿದಿದ್ರು. ಇವತ್ತು ಬೆಳಗಿನಿಂದಲೇ ಆಹಾರ ಇಲಾಖೆಯ ಉನ್ನತ ಅಧಿಕಾರಿಗಳು ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಸಭೆಯನ್ನ ನಡೆಸಿ ಈ ಒಂದು ಸಭೆಯ ವರದಿಯನ್ನ ಆರ್ಥಿಕ ಇಲಾಖೆಗೆ ಕಳಿಸಿದ್ರು. ಆರ್ಥಿಕ ಇಲಾಖೆಯಿಂದ ಕಳೆದ 48 ಗಂಟೆ ಒಳಗಾಗಿ ರಾಜ್ಯದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳ ಲಾರಿ ಮಾಲೀಕರ ಅಕೌಂಟ್ಗೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನುವಂತ ಒಂದು ಸೂಚನೆ ಮತ್ತೆ ಆದೇಶವನ್ನ ಹೊರಡಿಸಿದ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಮಾಲೀಕರ ಸಂಘ ಏನಿದೆ ಮುಷ್ಕರವನ್ನ ಕೈಬಿಟ್ಟು ಗೋಡೌನ್ಗಳಿಂದ ಅಕ್ಕಿ ಮತ್ತೆ ರಾಗಿ ಹಾಗೂ ಗೋಧಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಈಗಾಗಲೇ GR ಷಣ್ಮುಗಪ್ಪನವರು ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. 2 ದಿನಗಳ ಒಳಗಾಗಿ ಏನೀಗ ಆದೇಶ ಬಂದಿದೆ ಆರ್ಥಿಕ ಇಲಾಖೆಯಿಂದ ಪ್ರತಿಯೊಬ್ಬರ ಅಕೌಂಟಿಗೂ ಕೂಡ ಬಿಡುಗಡೆ ಮಾಡಬೇಕಾಗಿದ್ದಂತ ಹಣ ಏನಿದೆ 260 ಕೋಟಿಯಷ್ಟು ಹಣ ಇದೆ. ಆ 260 ಕೋಟಿಯಷ್ಟು ಹಣವನ್ನು ಕೂಡ ಬಿಡುಗಡೆ ಆಗತ್ತೆ. ಹಾಗಾಗಿ ನಮ್ಮ ಲಾರಿ ಮಾಲೀಕರು ಏನಿದ್ದಾರೆ ಎಲ್ಲರೂ ಮುಷ್ಕರವನ್ನ ಕೈಬಿಟ್ಟು ಅಕ್ಕಿ ಸಪ್ಲೈಗೆ ಮುಂದಾಗಬೇಕು ಅನ್ನೋಂತ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಷಣ್ಮುಗಪ್ಪನವರು ಕೊಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ.